ಮದುವೆ ಆದ್ಮೇಲೂ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಬಟ್ ಆ ಸ್ಟೇಜ್ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ಮಾರ್ಚ್ ಬಂದರೆ 6 years ಆಗುತ್ತೆ ಇದಕ್ಕೆ. ಈ ಚಾಕ್ಲೇಟ್ಸ್ ಎಲ್ಲ ತೆಗೆದು ತಿಂದೇ ಇಲ್ಲ. ಇದ್ರೊಳಗಡೆ ಅಕ್ವೇರಿಯಂ ಐತೆ ಗೈಸ್, ಇದ್ರಲ್ಲಿ ಬಿಟ್ಟಿದ್ದೆಲ್ಲ ಮೀನ್ಸ್ ಹೋಯ್ತು ಗೈಸ್. ಗೆ ಸ್ಪೆಷಲ್ ಅಂದರೆ ಈ ಹ್ಯಾಂಡ್ ಅದು ಗೈಸ್. ಈ ರೂಮಿಗೆ ಬಂದರೆ ನನಗೆ ಒಂಥರ ನಮ್ಮತ್ತೆ ಇಲ್ಲೇ ಮಲ್ಕೊಳ್ಳೋರು. ನಮ್ಮ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದಾಗ ಬಂದಿಟ್ಟು ಇಲ್ಲಿ ಬಂದು ನಮ್ಮಿಬ್ರು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿರ್ತೀವಿ. ಟೀ ಅಂಗಡಿ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಕಾಫಿ ವೆಲ್ಕಮ್ ಟು ಅವರ್ ವರ್ಕ್ ಸ್ಟೇಷನ್. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ ಥರ ಸ್ವಲ್ಪ ಇರಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇದ್ರೆ ಆಡಿಯನ್ಸ್ ಎಲ್ಲ ಬೇಜಾರಾಗಿದೆ. ಬಂದ್ಲು ಇವಮ್ಮನ ಕತ್ತೆರಾಗ. ಗೈಸ್, ಇವತ್ತು ನಮ್ದು ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಏನು ಕಂಟೆಂಟ್ ಇಲ್ಲ, ಸುಮ್ಮನೆ ಏನು ಮಾಡೋದು, ಕನ್ಸಿಸ್ಟೆಂಟ್ ಆಗಿರ್ಬೇಕಲ್ವಾ. ಇಲ್ಲಾಂದರೆ 2 ದಿನ ಮಾಡಿದ್ರು 3ನೇ ದಿನಕ್ಕೆ ನಾಪತ್ತೆ ಆಗಿಬಿಟ್ರು ಅಂತೀರ ಅಂದ್ಬಿಟ್ಟು ಅದಕ್ಕೇ ಏನೋ ಒಂದು ವ್ಲಾಗ್ ಹಿಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮದು ಮನೆ ಇದು ಫಸ್ಟ್ ಹೌದಾ, ನೋಡಿ ಕೂತ್ಕೊಳ್ಳಿ ಆಡಿಯನ್ಸ್ ಎಲ್ಲ ಬೋರ್ ಆಗ್ತವ್ರ ಗೈಸ್. ತುಂಬ ಎಮೋಷನ್ಸು ಮೆಮೊರೀಸ್ ಈ ಮನೇಲಿ ಇದೆ. ಈ ಮನೆ ಒಂಥರ ಸ್ಪೆಷಲ್ ಅಲ್ವಾ. ಇಲ್ಲಿ ನಮ್ಮದು ಸ್ಪೆಷಲ್ ಐಟಮ್ಸು ಮೆಮೊರೀಸ್ ಎಲ್ಲ ಸ್ಟೋರ್ ಮಾಡಿರ್ತಿದ್ದೀವಿ. ಅದು ಎಲ್ಲ ತೋರ್ಸೋಣ ಇವತ್ತು ನಮ್ಮ ಮನೆ ಹೆಂಗಿದೆ ಅಂತ ತೋರ್ಸೋಣ ಅಂದ್ಬಿಟ್ಟು ಈ ವ್ಲಾಗ್ ಮಾಡ್ತಾಯಿದ್ದೀವಿ. ಮನೆ ರೋಡ್ ನೋಡಿ ಗೈಸ್ ಎಷ್ಟು ಪೀಸ್ ಆಗಿದೆ ಅಂತ. ನಮ್ಗೆ ಈ ಥರ ರೋಡ್ ಇಷ್ಟ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೆ ಸ್ವಲ್ಪ ಸೌಂಡು. ಅದು ಬಿಟ್ಟರೆ ಏನೇನೆಲ್ಲ. ಸೊ ಇದೆ ನಾವಿರೋ ಬಿಲ್ಡಿಂಗು. ನೋಡ್ರಿ ತಗಿಯೋ ಸೋಲ್ಜರ್ ತರ. ಎಂಟ್ರಿ ಟಿಕೆಟ್ ಎಷ್ಟು? 4 ಸ್ಲ್ಯಾಪ 3000 ರೂಪಾಯಿ. ಇಲ್ಲೆಲ್ಲ ಸ್ವಲ್ಪ ಪಾಟ್ ಹಾಕಿದ್ವಿ. ಪಾಟ್ ಹಾಕಿಲ್ಲ, ಗಿಡ ಹಾಕಿದೀವಿ. ಪಾಟಲ್ಲಿ ಗಿಡ ಹಾಕಿದ್ವಿ. ಇದ್ರಲ್ಲಿ ತುಳಸಿ 4-5 ಸತಿ ಹಾಕಿದ್ದೀವಿ ಗೈಸ್. ನಮ್ಮ ಮನೇಲಿ ತುಳಸಿನೇ ಬೆಳೆಯಲ್ಲ ಅನ್ನತ್ತೆ ಯಾಕೆ. ಇಲ್ಲಿ ನೋಡ್ರಿ ಯಾರು ಜೋಡಿಸಿದ್ದು ಹಿಂಗೆ. ಬಾಲ್ಕನಿನ ವರಾಂಡ ಅಂತಾರ ಇದನ್ನ ನೋಡಿ. ಇಲ್ಲೊಂಥರ ಇದು ಗೈಸ್, ಇಲ್ಲಿ ಮಳೆ ಬಂದಾಗ ಮೋರಿ ನೀರೆಲ್ಲ ಹೋಗುತ್ತಲ್ಲ ಚೇಂಬರ್ಗೆ, ಅದಕ್ಕೆ ಬಿಟ್ಟಿರೋದು ಗೈಸ್. ಇವಳು ಏನೇನೋ ಹೇಳ್ತಾಳೆ. ಅದೆಲ್ಲ ಏನಿಲ್ಲ ಗೈಸ್. ಅಲ್ಲೊಂದು ಬ್ಯಾಕ್ ಡೋರ್ ಇದೆ ನೋಡಿ ನಮ್ಮ ಮನೆಗೆ, ಬ್ಯಾಕ್ ಗೇಟ್ ಎಲ್ಲ ತೋರಿಸ್ಕೊಡ್ತಾಳೆ ಗೈಸ್. ಕಳ್ತನ ಮಾಡಿದ್ರೆ 10 ರೂಪಾಯಿ ಸಿಗಲ್ಲ ಗೈಸ್. ಇದು ಈ ಕಿಟಕಿ ಒಳಗಡೆ ನಮ್ಮ ರೂಮ್ ಇದೆ. ತೆಗ್ದಿ ನಾನು ಇಲ್ಲಿ ಇಡೋದಿಕ್ಕೆ ಅವರೆಲ್ಲ ತಗೊಂಡೋಗಿ ಅಲ್ಲಿ ಇಡ್ತಾರೆ ಗೈಸ್. ಎಲ್ಲ ಫುಲ್ ಪೀಸ್ ಆಗಿದೆ ನೋಡಿ. ಮನೆ ಲಾಕ್ ಎಲ್ಲ ಗೈಸ್. ಇದು ನಾನು ಬಿದ್ದಾಗ ತಂದಿದ್ದು, ನನ್ನ ದೃಷ್ಟಿ ಆಗೈತೆ ಅಂತ. ಅದನ್ನ ನನಗೆ ಹಾಕಕ್ ನೋಡಿದ್ರು ಗೈಸ್. ಆಮೇಲೆ ನಾನು ಮನೆಗೆ ಹಾಕ್ದೆ. ಎಂಟ್ರಿ ಆಗ್ತಾ ಇದ್ದಂಗೆನೆ ಎದುರುಗಡೆಗೇನೆ ನಮಗೆ ಕಿಚನಿಗೆ ಮತ್ತು ವಾಶ್ರೂಮ್ಗೆ ಮತ್ತು ಹಿಂದೆ ಹಿತ್ತಲಿಗೆ ನಂಗೆ ಬಾಲ್ಕನಿ ವರಂಡಲ್ಲಿ ಕನ್ಫ್ಯೂಸ್ ಗೈಸ್. ಅಲ್ಲಿ ಹೋಗೋದಕ್ಕೆ ನಮಗೆ ಇದು ಪ್ಯಾಸೇಜು. ಈ ಕಡೆ ನೋಡಿ ನಾವು ಥ್ರೆಡ್ ಮಿಲ್ ಹಿಡ್ಕೊಂಡಿದ್ದೀವಿ ಗೈಸ್. ಏನು ತಗೋತೀರಾ? ಜ್ಯೂಸು, ಟೀ, ಕಾಫಿ, ನೀರು, ಹಾರ್ಲಿಕ್ಸ್. ಬಂದ ತಕ್ಷಣ ನೀರು ಕೊಡ್ತಾ ಇದ್ದಿದ್ದು, ಏನು ಕೇಳ್ತಾ ಇರಲಿಲ್ಲ. ಗ್ರೀನ್ ಟೀ, ಚಾಯ್, ಕಾಫಿ ತಂದು 2 ವರ್ಷದ ಮೇಲಾಯಿತು. ನಾವು ಮದುವೆಗೂ ಮುಂಚೆ ತೊಗೊಂಡಿದ್ದು, ನನ್ನ ಮನೇಲಿ ಇದ್ದಿದ್ದು. ಬಟ್ ನಾನು ಇಲ್ಲಿಗೆ ತೊಗೊಂಡು ಬಂದೆ ಇವಾಗ ಮೊನ್ನೆ ನೋಡಿ ಗೈಸ್. ಎಷ್ಟು ಚೆನ್ನಾಗಿದೆ ಇದು. ನಾನು ಅದರಲ್ಲೇ ಗೈಸ್ ಕೆಲಸ ಮಾಡ್ತಾ ಇದ್ದೀನಿ. ಈ ಆಫೀಸಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದ. ಅವಾಗ ನನಗೆ ಇದು ಕೊಡಿಸಿದ್ದು. ಎಷ್ಟಕ್ಕೆ ತೊಗೊಂಡಿದ್ದು? ನಾನು ಕಾಸು ಕೊಟ್ಟಿಲ್ಲ, ಅಂದರೆ ಡಿಸ್ಕೌಂಟ್ ಬಂತು ಅವನಲ್ಲಿ ವರ್ಕ್ ಮಾಡ್ತಾನೆ ಅಂತ. ಎಷ್ಟಕ್ಕೆ ತೊಗೊಂಡಿದ್ದು? 25 ತೊಗೊಂಡಿದ್ದು ಗೈಸ್. ಇದು ನಮ್ಮದು ಫ್ರಿಜ್ಜು. ಆ ಫ್ರಿಜ್ 20 ವರ್ಷ ಆಗೈತೆ ಗೈಸ್. ಸಲ ಎತ್ಕೊಟ್ಟು ಬರ್ಡೇಗೆ ನನ್ನ ಗಂಡ ಕೊಡಿಸಿದ್ದು ಗೈಸ್. ಚಾಕ್ಲೇಟ್ ಇದೆಯಂತೆ, ನಾನು ಓಪನ್ ಸಹ ಮಾಡಿಲ್ಲ. ಇದನ್ನು ಹೆಂಗೆ ಕೊಟ್ಟನೋ ಹಂಗೆ ಇಟ್ಟಿದ್ದೀನಿ. ಮಾರ್ಚಲ್ಲಿ ಕೊಟ್ಟಿದ್ದು, 3 ತಿಂಗಳಾಯಿತು ಇದಕ್ಕೆ. ಎಲ್ಲ ನೋಡಿ ಏನೇನೋ ಜೋಡಿಸ್ಬಿಟ್ಟಿದ್ದಾನೆ. ನಮ್ದು ಈವೆಂಟ್ ಐಟಮ್ ಜೋಡಿಸ್ಬಿಟ್ಟಿದ್ದಾನೆ ಅಲ್ಲಿ. ಇದು ಕ್ಲಾಕು ನಮ್ಮ ಮದುವೆಗೆ ಗಿಫ್ಟ್ ಬಂದಿದ್ದು ತಾನೆ. ಇದು ನಮ್ಮ ಮದುವೆಗೆ ಗಿಫ್ಟ್ ಬಂದಿದ್ದು. ಇದು ನಮ್ದು ರಿಂಗ್ ಲೈಟ್ ಗೈಸ್. ಇದೆಲ್ಲ ಇವನೇ ಎಕ್ಸ್ಪ್ಲೇನ್ ಮಾಡ್ತಾನೆ, ಅವನೇ ಆರ್ಡರ್ ಮಾಡ್ಕೊಂಡು ತೊಗೊಂಡಿದ್ದು. ಹೋಗ. ವೆಲ್ಕಮ್ ಟು ಅವರ್ ವರ್ಕ್ ಸ್ಟೇಷನ್ ಗೈಸ್. ಇದು ಸ್ಕಾಚ್ ಮಾಡೋಕ್ಕೆ ಟೇಬಲ್ಲು ನಮ್ಮ ಸೈಯದ್ ಬಾಯ್ ಹತ್ರ ಮಾಡಿಸಿರೋದು. ಸೈಯದ್ ಬಾಯ್ ಕಮೆಂಟ್ ಹಾಕ್ಬಿಡಿ ನಿಮ್ಮ ಟೇಬಲ್ಲು
ಪ್ರಮೋಟ್ ಮಾಡ್ತಾ ಇದ್ದೀನಿ. ಏನಾದರೂ ಬೇಕಂದರೆ ಇವ್ರನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀನಿ ಗೈಸ್, ಮಾಡಿಸ್ಕೊಳ್ಳಿ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ಇದು ನಮ್ಮ ವರ್ಕ್ ಸ್ಟೇಷನ್ನು, ಎಲ್ಲ ಸ್ಟೇಷ್ನರಿ ಐತೆ. ಇದು ನನ್ನ ಹೆಂಡ್ತಿದ್ದು ಸಿಸ್ಟಮ್. ಬಚಾವಾದೆ. ಆ CPU ಅವಳದೆ ಗೈಸ್. ಆಮೇಲೆ ಆ ಡಬ್ಬ ನಂದು, ಮೌಸು ನಂದು ಗೈಸ್, ಈ ಪ್ಯಾಡು ನಂದು. ಏನೇನೋ ತಗೊಂಡಿದ್ದೆ ನೋಡಿ ಗೈಸ್. ಇಲ್ಲಿ ಇವಾಗ ಕಾರ್ಡ್ ಇದೆ, ಇದು ಸ್ಕ್ವೀಸಿಂಗ್ ಮ್ಯಾಟ್ ಗೈಸ್. ಏನೇನೋ ಆರ್ಡರ್ ಮಾಡಿ ತಗೋತಾನೆ ಗೈಸ್. ಇದು ಕಾರ್ಡ್ಸ್ ಇದೆ, ಅದಕ್ಕೆ 10,000 ಕಾರ್ಡ್ಸ್ ಇದೆ, ಅದನ್ನ ಮಾಡೋದಕ್ಕೆ ಮಾಡಿದ್ದಾರೆ. ಇವಳಿಗೆ ಮರು ಜಾಸ್ತಿ ಅಂತ ಬರ್ಕೊಳಕ್ಕಿಲ್ಲ ಹಾಕಿದೀನಿ ಗೈಸ್, ಚಿಟ್ಟೆಲ್ಲ ಹಾಕಿದೀನಿ. ಇದು ಗೈಸ್ ನಮ್ಮ ಅಪ್ಪಂದು ಗೈಸ್ ಚೇರು, ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ದೇವರ ಮನೆ ಗೈಸ್. ಇದೆಲ್ಲ ನಾನು ಒಂದಿನ ಬೇರೆ ಹೇಳ್ತೀನಿ. ಇದನ್ನು ಸೈಯದ್ ಅವ್ರ ಹತ್ರನೇ ತಗೊಂಡಿದ್ದು ನಾವು. ವುಡ್ ವರ್ಕ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದು, ಬರೀ ಇಷ್ಟೇ ಇದ್ದಿದ್ದು. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡ್ವಿ, ಇದು ನಾವು ತಗೊಂಡಿದ್ದು. ಇದೆಲ್ಲ ನಾವು ಮಮ್ಮಿ ಕೊಡ್ಸಿದ್ದು. ಇದು ನಮ್ಮ ಅತ್ತೆದು, ಇದು ನಮ್ಮ ಅತ್ತೆದು, ಎಲ್ಲ ಮೆಮೊರಿ ಗೈಸ್. ಅದು ನಮ್ಮ ಅತ್ತೆದು, ಮತ್ತೆ ಎಲ್ರದ್ದು ಇದೆ. ನಮ್ಮ ದೇವ್ರ ಮನೆದು ಡೋರ್ ನನಗೆ ಇಷ್ಟ ಗೈಸ್. ಇದು ಒಂಥರ ಆಂಟಿಕ್ ತರ ಚೆನ್ನಾಗಿದೆ. ಇದು ಆದಾಗೆಲ್ಲ ಒಂದೊಂದು ಗಂಟೆ ಹೊಡಿತಾಳೆ ಗೈಸ್. ಇದು ನಮ್ಮ ಯೂನಿಕ್ ಗಿಫ್ಟ್ ಕೊಟ್ಟಿದ್ದು ನನ್ನ ಗಂಡಂಗೆ. ಯಾವಾಗ ಅಡ್ವೆಂಚರ್ ಬರ್ಡೇ ಥೀಮ್ ಮಾಡಿದ್ದೆ ಗೈಸ್. ಅವಾಗ ಇದೊಂದು ಕೊಟ್ಟೆ, ಇನ್ನೂ ಒಂದಿದೆ ಅಲ್ಲಿ ತೋರಿಸ್ತೀನಿ. ಇದೊಂದು ಗಿಫ್ಟ್ ಕೊಟ್ಟೆ, ಆಮೇಲೆ ಕೀ ಚೈನ್ ಕೊಟ್ಟೆ. ಆ ಕೀ ಚೈನ್ ಇನ್ನೂ ಹಾಕೊಂಡಿದ್ದಾನೆ. 4 ವರ್ಷ ಆಯ್ತಾ ಅದ್ ಮಾಡಿ, ಜಾಸ್ತಿ ಆಯ್ತು. 4 ವರ್ಷದ ಮೇಲೆ ಆಯ್ತು ಬರ್ಡೇ ಮಾಡಿ. ಅದು ಇನ್ನೂ ಹಿಂಗೆ ಇದೆ ನೋಡಿ. ಅಣ್ಣವ್ರದ್ದು ಅಪ್ಪುದು ಫೋಟೋ ದೇವ್ರಿಗೆ ಮುಚ್ಕೊಬಿಟ್ಟೈತಿ, ಅದು ಬಿದ್ದೋಗ್ಬಿಟ್ಟಿದೆ. ನೀನು ಆ ಥರ ಹಾಕಿದೀಯ. ಇಲ್ಲಿ ಆಂಜನೇಯ ಸ್ವಾಮಿ ಹಾಕಿದೀವಿ ಗೈಸ್, ಯಾಕಂದ್ರೆ ಮನೆಯಿಂದ ಬಂದ ತಕ್ಷಣ ಅದನ್ನ ಇಲ್ಲಿ ಹಾಕಿದ್ರೆ ಮನೆಗೆ ದೃಷ್ಟಿ ಕಮ್ಮಿ, ಅಂದರೆ ದೃಷ್ಟಿ ಬೀಳಲ್ಲ ಅಂತ ಹೇಳ್ತಾರೆ. ಅದಕ್ಕೇನೆ ಆಂಜನೇಯ ಸ್ವಾಮಿನ ಇಲ್ಲಿ ಹಾಕಿದೀವಿ. ಆಮೇಲೆ ಇದು ನಮ್ಮದು ಶೋಕೇಸ್. ಇದು ಜಮಾನತ್ ಶೋಕೇಸ್ ಅಂತ. ಆ್ಯಕ್ಚುಲಿ ನಾವು ಲೀಸಿಗಿರೋದು ನನ್ನ ಫ್ರೆಂಡ್ ಮನೆ ಬಿಲ್ಡಿಂಗಲ್ಲೇ ನಾವು ಲೀಸಿಗಿರೋದು, ಗ್ರೌಂಡ್ ಫ್ಲೋರಲ್ಲಿ. ಸೊ ಇದು ನಮ್ದು ಇಲ್ಲೇನಿದೆ, ಇದು ಟೈಲ್ಸ್ ಆಗಿರ್ಬೋದು, ಫುಲ್ ಬಿಲ್ಡಿಂಗ್ ಆಗಿರ್ಬೋದು, 40-45+ ಇಯರ್ಸ್ ಅಂತ ಹೇಳ್ತಾರೆ ಆಂಟಿ. ಅಷ್ಟು ವರ್ಷದಿಂದ ಈ ಮನೆ ಹೆಂಗಿದೆಯೋ ಹಾಗೆ ಇದೆ. ಇವ್ರೇನು ರಿನೋವೇಟ್ ಎಲ್ಲ ಜಾಸ್ತಿ ಮಾಡಿಸಿಲ್ಲ. ಏನು ಪೇಂಟಿಂಗ್ ಅದು ಇದೂ ಅಷ್ಟು ವರ್ಷ ಹಳೇದು. ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ನಮ್ದು ಬೆಸ್ಟ್ ಮೆಮೊರಿ ಥರ ಗೈಸ್. ಅನ್ನೋರ್ದು ಮತ್ತು ಅಪ್ಪುದು ಫೋಟೋ. ಅಪ್ಪು ಹೋಗಿದ್ದ ವರ್ಷ, ಫಸ್ಟ್ ವರ್ಷ ಅಪ್ಪ ಅದನ್ನು ಮಾಡಿಸಿ, ಆ ಡಿಸೈನ್ ಮಾಡಿಸಿ ಫ್ರೇಮ್ ಹಾಕಿಸಿ, ಅಪ್ಪುದು ಬರ್ಡೇಗೆ ಹೋಗಿದ್ದ ವರ್ಷ ನೆಕ್ಸ್ಟ್ ಬರ್ಡೇ ಬಂತಲ್ಲ, ಅವಾಗ 1,000 ಪೀಸ್ ಅಷ್ಟೋ ಮಾಡಿಸಿ ಎಲ್ಲರಿಗೂ ಹಂಚಿದ್ರು. ಆಮೇಲೆ ಅದನ್ನು ನಾನು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಕೊಟ್ಟಿದ್ದಿದ್ದು ಗಿಫ್ಟ್. ಅದು ನನ್ನ ಮೆಮೊರಿ ಅಂದ್ಬಿಟ್ಟು ನಾನೇ ತೊಗೊಬಂದ್ಬಿಟ್ಟಿದ್ದೀನಿ ಮನೆಗೆ. ಆಮೇಲೆ ನಂದು ಪಪ್ಪದು ಆಪ್ರೇಷನ್ ಇದಕ್ಕೆ ಒಂದು ಪ್ರಶಸ್ತಿ ಥರ ಅಲ್ಲಿ ಫಂಕ್ಷನ್ ಮಾಡಿದ್ರು, ಅವ್ರು ಕೊಟ್ಟರು. ಅದು ಇದು ಇವನ್ ಬರ್ಡೇಗೆ ಕೊಟ್ಟಿದ್ದು ಗಿಫ್ಟ್ ತಾನೆ, ಲಾಸ್ಟ್ ಟೈಮ್ ಬರ್ಡೇ. ಇದು ನನ್ನ ಲೈಫಲ್ಲಿ ಬೆಸ್ಟ್ ಮೆಮೊರಿ ಗೈಸ್, ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತಲೂ ಹೇಳ್ಬೋದು. ನಂದು ಆಪ್ರೇಷನ್ದು ನೋಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಡೆಯಿಂದ ರುದ್ರಾ ಮಾಸ್ಟರ್ ಅವರು ಕಳಿಸಿ ನಮ್ಮನ್ನ ಅವ್ರು ನಮಗೆ ಡೆಡಿಕೇಟ್ ಮಾಡಿದರು ಒಂದು ಡ್ಯಾನ್ಸು. ಸೊ ಅದ್ರದ್ದು ನನಗೆ ಅಲ್ಲಿ ಹಾಕಿದ್ರು ಗೋಲ್ಡನ್ ಹ್ಯಾಟು. ಇದ್ರ ಬಗ್ಗೆ ನಾನು ಎಲ್ಲೂ ಹಾಕಿಲ್ಲ, ಮಾತಾಡಿಲ್ಲ ಜಾಸ್ತಿ. ಇಲ್ಲಿ ನೋಡಿ ಶಿವನ ಅದು ಆಟೋಗ್ರಾಫು ಕೊಟ್ಟಿದ್ದಾರೆ ಶಿವನ ಇದರಲ್ಲಿ. ಅವಾಗವಾಗ ಹೋಗ್ತಾ ಇದ್ವಿ ಈಗ ಶಿವನ ಮನೆಗೆ. ಬಟ್ ಆ ಮೂಮೆಂಟಲ್ಲಿ ನಾವು ಸಿಕ್ಕಿರೋದು, ಆ ಮೂಮೆಂಟಲ್ಲಿ ನನಗೆ ಅವ್ರು ಮಾತಾಡಿದ್ದು ಆ ಸ್ಟೇಜ್ ಮೇಲೆ ಅದೊಂಥರ ಬೆಸ್ಟ್ ಮೆಮೊರಿ ಅನಿಸುತ್ತೆ. ಬಿಕಾಸ್ ಮದುವೆ ಆದಮೇಲೂ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಪಾಪ ಶಿವನ ಮನೆಗೆ, ಅದೇ ಆಪ್ರೇಷನ್ದೆಲ್ಲ ಅಲ್ಲೂ ಮಾತಾಡಿದ್ವಿ. ಬಟ್ ಆ ಸ್ಟೇಜ್ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ಅಲ್ಲಿ ಶಿವನ ಮಾತಾಡಿದ್ದು ಲವ್ ಮಾಡಿದ ಫಸ್ಟ್ ಬರ್ಡೇಗೆ ಕೊಟ್ಟಿದ್ದಿದ್ದು ಗಿಫ್ಟ್ ಗೈಸ್. ಇದು ನಾನು ಇದು ಇವ್ರದ್ದು ಏನೇನೋ ಗ್ರಾಜುಯೇಷನ್ ಇದು ಇವನ್ ಗ್ರಾಜುಯೇಷನ್ ಅನ್ಸುತ್ತೆ. ಅದು ಹಿಂದೆ ಇರೋದು ಅವ್ರ ಅಕ್ಕ ಗ್ರಾಜುಯೇಷನ್ದು. ಇದು ಎತ್ಕೋಬೇಕು, ಫುಲ್ ಧೂಳ. ಅದು 2 ವರ್ಷ ಆಯ್ತು ಅಲ್ಲಿ ಇಟ್ಟಿದ್ದು ತೆಗ್ದೇ ಇಲ್ಲ ಗೈಸ್. ಇದು ಧೂಳಾಗೋಗಿದ್ದೆ. ಬಟ್ ನಂಗೆ ಮಿನಿಯನ್ ಅಂದರೆ ಹೆವಿ ಇಷ್ಟ ಅಂದ್ಬಿಟ್ಟು ಮಿನಿಯನ್ ಥೀಮಲ್ಲೇ ನನ್ನ ಗಂಡ ನನಗೆ ಹ್ಯಾಂಪರ್ ಮಾಡಿಕೊಟ್ಟಿದ್ದ ಲವ್ ಮಾಡುವಾಗ. ಚಾಕ್ಲೇಟ್ ಎಲ್ಲ ಸೋರೋಗೈತೆ, ಏನಾದರೂ ಬಂದ್ಗಿನ್ಬಿಟ್ರೆ ಶಿಷ್ಯ. ಅದನ್ನು ಅದಕ್ಕೊಂದು ಏನೋ ಕೊಟ್ಟಿದ್ದೆ, ಅದ್ರಲ್ಲಿ ಹಂಗೆ ಇದೆ ಅನ್ಸ್ಕೋತೀನಿ. ಇಯರಿಂಗ್ಸ್ ಜೊತೆಗೆ ಗೈಸ್ ಒಂದು ಇಯರಿಂಗ್ಸ್ ಕೊಡ್ಸಿದ್ದ ಗೈಸ್, ಅದನ್ನು ಹಂಗೆ ಇಟ್ಟಿದ್ದೀನಿ. ಎಷ್ಟು ನೀಟಾಗಿ ಮಾಡಿದ್ದೀನಿ. ಓ ಲೈಟ್ ಬಂದ್ಬಿಡ್ತು.
5 ವರ್ಷದ ಮೇಲೆ ಆಯ್ತು ಗೈಸ್. ಆಲ್ಮೋಸ್ಟ್ 6 ಇಯರ್ಸ್ ಆಗುತ್ತೆ. ಇದು ಮಾರ್ಚ್ ಬಂದರೆ 6 ಇಯರ್ಸ್ ಆಗುತ್ತೆ ಇದಕ್ಕೆ. ಈ ಚಾಕ್ಲೇಟ್ಸ್ ಎಲ್ಲ ತೆಗೆದು ತಿಂದೇ ಇಲ್ಲ. ನನ್ನ ತಮ್ಮ ತಂಗಿ ಎಲ್ಲ ಅವಾಗ ಕೇಳ್ತಾ ಇದ್ರು ಸ್ಟಾರ್ಟಿಂಗಲ್ಲಿ ಅಂದ್ಬಿಟ್ಟು ಮಿಲ್ಕಿ ಬಾರ್ ಒಂದು 5-6 ಹಾಕಿದ್ದ, ಅದನ್ನು ಕೊಟ್ಬಿಟ್ಟು ಒಂದೇ ಒಂದು ಮಿಲ್ಕಿ ಬಾರ್ ಹಾಗೆ ಇಟ್ಟಿದ್ದೀನಿ. ಇದು ನೋಡ್ರಿ, ಇದು ಸಖತ್ ಕ್ಯೂಟಾಗಿ ಮಾಡಿದ್ದಾನೆ, ಮಸ್ತಾಗಿದೆ ಇದು ಕಲರ್ ಕಾಂಬಿನೇಷನು ಇದೆಲ್ಲ. ಇಲ್ಲಿ ಬೈಲ್ ತೋರಿಸು, ಇಲ್ಲಿ ನೋಡಿ ಗೈಸ್ ನಂದು ಪಾಪು ಫೋಟೋಸ್ ಏನೇನೋ ಹಾಕಿದ್ದಾನೆ. ಇದು ತೆಗೆದ್ರೆ ಏನೇನೋ ಆಗ್ಬಿಡುತ್ತೆ ಇವಾಗ, ಅದಕ್ಕೆ ತೆಗಿತಾ ಇಲ್ಲ ಫೋಟೋ. ಇದು ಗೈಸ್ ನನ್ನ ಚಿಕ್ಕ ವಯಸ್ಸು, ಯಾವಾಗ ನನಗೂ ನೆನಪಿಲ್ಲ ಅಷ್ಟೇ. ಅಲ್ಲಿಂದ ಈ ಹುಡುಗಿ ಆ ವಯಸ್ಸಲ್ಲಿ ಸಿಕ್ಕಿದ್ದು ಗೈಸ್. ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ಲು. ಅವಾಗಲೇ ನಾವು ಕಪಲ್ಸ್ ಆಗಿದ್ವಿ. ಆಮೇಲೆ ಆ ಹುಡುಗಿ ಎಲ್ಲೋದ್ಲು ಗೊತ್ತಿಲ್ಲ ಗೈಸ್. ಆ ಹುಡುಗಿ ಇಲ್ಲೇ ನಿಂತಿದ್ದಾಳೆ. ಆಮೇಲೆ ಇದು ಕಾಡು ಮಲ್ಲೇಶ್ವರ ಗೈಸ್ತು ಗೈಸ್ ಕ್ಯಾಲೆಂಡರು. ಆಮೇಲೆ ಇದ್ರೊಳಗಡೆ ಅಕ್ವೇರಿಯಂ ಐತೆ ಗೈಸ್. ಇದ್ರಲ್ಲಿ ಬಿಟ್ಟಿದ್ದೆಲ್ಲ ಮೀನ್ಸ್ ಸತ್ತೋಯ್ತು ಗೈಸ್. ಇದು ಅಡ್ವೆಂಚರ್ದು ಗೈಸ್. ಅದು ಆ ಥೀಮಿಗೆ ಕೊಟ್ಟಿದ್ದಿದೆ ಇದನ್ನು. ಅದ್ರ ಜೊತೆ ಇಲ್ಲಿದೆ ನೋಡಿ ಈ ಕಿಚನ್ ಕೊಟ್ಟಿದ್ದೆ ಅಡ್ವೆಂಚರ್ ಅಂತ. ಬಾ ಸಾಕು ಬಾ. ಇಶಾ ಅದೆಲ್ಲ ಇದೆ ಗೈಸ್. ಇಲ್ಲಿ ಏನೇನೋ ಇದೆ ನೋಡಿ. ಇಲ್ಲಿ ಇದು ಇದ್ರಲ್ಲಿ ಸ್ಪೆಷಲ್ ಯಾವುದು? ಇದರಲ್ಲಿ ಸ್ಪೆಷಲ್ಗೆ ಸ್ಪೆಷಲ್ ಅಂದರೆ ಈ ಹ್ಯಾಂಡ್ ಅದು ಗೈಸ್. ಯಾಕಂದರೆ ನಾವು ಲವ್ ಮಾಡಿ 1 ಮಂತ್ ಆ್ಯನಿವರ್ಸರಿಗೆ ಅಣ್ಣ ಇದನ್ನು ಕೊಡಿಸಿದ್ದ ನನಗೆ. ಆ್ಯಂಡ್ ಇಲ್ಲಿರೋದೆಲ್ಲ ಕಿಂಡರ್ ಜಾಯ್ ಕಲೆಕ್ಷನ್ ನಮ್ಮದು. ಇನ್ನೂ ಸ್ವಲ್ಪ ಗುಂಡ ಎಲ್ಲ ಕಿತ್ತಾಗಿ ಬಿಸಾಕಿ ಏನೇನೋ ಮಾಡಿಬಿಟ್ಲು ಗೈಸ್. ಇದನ್ನು ಬರ್ಡೇಗೆ ಕೊಡಿಸಿದ್ದು ಗೈಸ್ ನಾನು. ಗೂಗಲ್ ರಕ್ಷಿತಾ ಅನಾಯ್ಡ್ ಆಫ್ ಸಂದೇಶ್ ಗೈಸ್. ಎಲ್ಲ ಬುಕ್ಸ್ ಇಟ್ಟಿದ್ದೀವಿ ಗೈಸ್ ಸ್ವಲ್ಪ ಓದಲಿಕ್ಕೆ. ಆಮೇಲೆ ಇಷ್ಟು ಬುಕ್ಸ್ ತಗೊಂಡಿದ್ದೀನಿ ಗೈಸ್. ಇದರಲ್ಲೆಲ್ಲ 2 ಚಾಪ್ಟರ್ ಓದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಅವಳಂತೂ ಓದಲ್ಲ, ನಾನು ಓದ್ತೇನೆ. ನಾನು ಏನಿದ್ರು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನಂಗೆ ಓದಿ ಎಕ್ಸ್ಪೀರಿಯನ್ಸ್ ಅಷ್ಟಿಲ್ಲ, ಬಟ್ ನಾನು ಸ್ಟಾರ್ಟ್ ಸಾಕಾಯ್ತು. ಸ್ವಲ್ಪ ನೀರು ತುಂಬ್ಕೊಬತ್ತೀನಿ. ನೀರು ಇಲ್ಲೆಲ್ಲ ಗೊಂಬೆ ಇಟ್ಟಿದ್ವಿ ಗೈಸ್. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಗುಂಡ ಮೊನ್ನೆ ಬಂದಾಗ. ಬಾಗೋಯ್ತು. ಎಸ್, ಇಲ್ಲಿ ಇದು ಬಂದುಬಿಟ್ಟು ನಮ್ಮ ಲಿವಿಂಗ್ ಏರಿಯಾ. ಸೊ ಇವಾಗ ಶೋಕೇಸ್ ಏನು ತೋರಿಸ್ದೆ ಅದ್ರ ಅಪೋಸಿಟ್ ಈ ಥರ ನಮ್ಮದು ಸೋಫಾ ನಾವು ಪ್ಲೇಸ್ ಮಾಡಿದ್ದೀವಿ. ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಈ ಮನೆ ಸ್ಪೆಷಲ್ ಅಂದರೆ, ಈ ಮನೆಗೆ ಬಂದಾಗ ಒಂದು ನಯ ಪೀಸ್ ಏನೂ ಇರಲಿಲ್ಲ ಅಲ್ಲ. ಈಗ ಒಂದು ಸ್ವಲ್ಪ ಶೋಕೇಸಿಗೆ ಐಟಮ್ಸ್ ಇತ್ತು, ಆ ಥರ ಇತ್ತು ಅಷ್ಟೇ. ಆ್ಯಂಡ್ ಬೀರೋದೆಲ್ಲ ನಾರ್ಮಲ್ ಹಳೆ ಮನೇಲಿ ಏನಿತ್ತು ಆ ಥರ ಇತ್ತು. ಬಟ್ ಈ ಮನೇನ ಒಂಥರ ಹೋಮ್ಲಿ ಫೀಲ್ ಮಾಡೋಕ್ಕೆ ಎಷ್ಟು ಇದು ಮಾಡಿದ್ದೀವಿ ಅಂದರೆ ನೋಡಿ, ಈ ಸೋಫಾನು ನಾವೇ ತಂದ್ವಿ. ಇಬ್ಬರೇ ಹೋಗೋದು, ಎಲ್ಲೋ ಹೋಗಿದ್ವಿ. ಅದು ನಮ್ಮದು ವ್ಲಾಗಲ್ಲಿದೆ, ನೀವು ನೋಡ್ಬೋದು ಈ ಸೋಫಾ ಎಲ್ಲಿಂದ ತಂದಿದ್ದಂತ ವ್ಲಾಗ್ ಮಾಡಿದ್ದೀವಿ. ಆ್ಯಂಡ್ ಈ ಟೇಬಲು ಕೂಡ ಸೈಯದ್ ಬಾಯ್ ಹತ್ರ ಮಾಡಿಸಿರೋದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕಾರ್ಡೇನೋ ಮಾಡ್ತಾ ಇದ್ವಿ, ಅದನ್ನ ಇಟ್ಟಿದ್ದಾನೆ. ನಮ್ಮ ಡೈರೀಸ್ ಇದೆ, ಆ ಪ್ಲಾಂಟ್ ಇಟ್ಟಿದ್ದಾನೆ, ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಇದೆ ನಂದು. ಆ್ಯಂಡ್ ಇಲ್ಲಷ್ಟೇ ಈ ಸ್ಕ್ರೀನ್ ಆಗಿರ್ಬೋದು ಎಲ್ಲ ನಾವು ಒಂಥರ ಮನೆಗೆ ಏನು ಬೇಕು ಆ ಥರ ಯೋಚನೆ ಮಾಡಿ. ಈ ಪೇಂಟಿಂಗ್ ಕೂಡ ತುಂಬ ಯೋಚನೆ ಮಾಡಿ ನಮಗೆ ವಿಡಿಯೋ ಫ್ರೆಂಡ್ಲಿ ಆಗಿರಲಿ ಅಂದ್ಬಿಟ್ಟು ಮಾಡಿಸಿದ್ದು ತಾನೆ. ಎಲ್ಲ ನೋಡಿ, ಇದು ನಮ್ಮ ಅತ್ತೆದು ಫೋಟೋ ಇಲ್ಲಿ ಈ ಥರ ನಾವು ಪ್ಲೇಸ್ ಮಾಡಿದ್ವಿ. ಇದು ಬೇರೆ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಇದು ನಮ್ಮ ಫೇವ್ರೆಟ್ ಫೋಟೋ. ಇದು ಬರೀ ಸುಳ್ಳು ಹೇಳ್ತಾಳೆ ಗೈಸ್. ಅದ್ರಲ್ಲಿ ನಾನು ಚೆನ್ನಾಗೇ ಇಲ್ಲ, ಅವಳು ಚೆನ್ನಾಗಿದ್ದಾಳೆ ಅಂದ್ಬಿಟ್ಟು ಆ ಫೋಟೋ ಪ್ರಿಂಟ್ ಹಾಕ್ಸ್ಕೊಂಡ್ಬಿಟ್ಟವಳೆ ಗೈಸ್. ಆ ಫೋಟೋಲಿ ಅವ್ನು ಚೆನ್ನಾಗಿಲ್ವಾ ಗೈಸ್? ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ಅದಕ್ಕೆ ಹಾಕ್ಸಿರೋದು. ನಾನೇ ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿ ಗೈಸ್. ನಾನು ಎಲ್ಲರಿಗೂ ನಾನು ಮೋಸ ಲಾಸ್ಟ್ ವ್ಲಾಗಲ್ಲಿ ನಾನು ಮೋಸ ಮಾಡಿದೆ ಅಣ್ಣ ಸರಿಗೆ ಮಾಡ್ದೆ ಅಂತ ಕಮೆಂಟ್ ಹಾಕಿದ್ರಲ್ಲ. ಈ ಸತಿ ಹೇಳಿ ಅವ್ನು ಸುಳ್ಳು ಹೇಳ್ತಾ ಇದ್ದಂತಾನೆ. ಇದ್ರಲ್ಲಿ ಇಬ್ರು ಚೆನ್ನಾಗಿದ್ದೀವಿ. ನನ್ಗಿಂತ ಆಕ್ಚುಲಿ ಅವನೇ ಚೆನ್ನಾಗಿದೆ ನೋಡಿ. ಗೌಡ ತರ ಕಾಣ್ತಾ ಇದ್ದಾನೆ. ಸೀರಿಯಸ್ ಆಗಿ ಗೌಡ್ರ ಹಂಗೆ ಇರೋದು. ಸೊ ಡ್ರೀಮ್ ಕ್ಯಾಚರ್ ಮಂಡ್ಯಾಗ ಗೊತ್ತು. ಇದು ಡ್ರೀಮ್ ಕ್ಯಾಚರ್ ಕೂರ್ಗ್ ಹೋದಾಗ ಎಲ್ಲ ತಗೊಂಡಿದ್ದು. ಅದಕ್ಕೆ ಅದೆಷ್ಟು ಮಗು ತರ ಹಠ ಬಿದ್ದಿದ್ದೀನಿ ಗೈಸ್. ರೋಡಲ್ಲಿ ಬಿದ್ದು ಒದ್ದಾಡೋದು ಒಂದೇ ಗೈಸ್. ಬಾಕಿ ಇದನ್ನ ಕಿತಾಕವಳೆ ಗೈಸ್. ಆ ಕಡೆ 2 ಫೆದರ್ ಕಿತಾಕ್ಬಿಟ್ಟವಳಿ. 600 ರೂಪಾಯಿ ಕೊಟ್ಟು ತಂದಿದ್ದಾನೆ ಗೈಸ್ ಇದನ್ನ. ಇಲ್ಲಿ ಇದು ಮದ್ವೆಗೆ ನಮ್ಗೆ ಗಿಫ್ಟ್ ಬಂದಿದ್ದು ಫೋಟೋ ಗೈಸ್. ಇದು ಹಿಂಗೆ ಇಟ್ಟಿದ್ದೀವಿ. ಯಾವಳು ಇದು ನಾನು ಮೀಶೋಲ್ ಆರ್ಡರ್ ಮಾಡಿದ್ದು, ಚೆನ್ನಾಗಿದೆ ಒಂಥರ. ಇದು ನಮ್ಮ ಬೆಡ್ ರೂಮ್ ಗೈಸ್. ಸ್ವಲ್ಪ ಇದಾಗಿದೆ, ಗಲೀಜಾಗಿದೆ. ನಾವು ಇನ್ನೊಂದು ಸ್ವಲ್ಪ ರೂಮ್ ಮೇಕ್ ಓವರ್ ಮಾಡ್ಬೇಕಂತ ಇದ್ದೀವಿ. ಬಟ್ ಮೇಲ್ ನೋಡೋದಕ್ಕೆ ಇದು ನಮ್ಮದು ಬೆಡ್ಡು. ಆಮೇಲೆ ಇಲ್ಲಿ ಒಂದು ಇದಿದೆ ಎಂತ ಕಬೋರ್ಡ್ ಇದೆ. ಇಲ್ಲಿ ಎಕ್ಸ್ಟ್ರಾ ಪಿಲ್ಲೋ, ಬ್ಯಾಗು, ನನ್ನ ಬಳೆಗಳು. ಈ ಡೋರೆಮೋನು ನಾನು ಗಿಫ್ಟ್ ಕೊಡಿಸಿದ್ದು. ಇಂದು ವ್ಯಾಕ್ಸ್ ಏನೇನೋ ಇಟ್ಟಿದ್ದೀನಿ ಗೈಸ್. ವ್ಯಾಕ್ಸ್ ಕಿಟ್ ಅಂತೆ ಏನೇನೋ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಪೀಸ್ಗಳೆಲ್ಲ ಇಲ್ಲಿ ತುಂಬಿಸಿಟ್ಟಿದ್ದೀನಿ.
ಶಿವದೇನಾದರೂ ಫೋಟೋ ಹಾಕ್ಬೇಕಿದ್ದು ಫುಲ್ ಸೆಂಟ್ರಿಗೆ ತರ್ತಾನಂತೆ ಏನೇನೋ ಹೇಳ್ತಾ ಇದ್ದಾನೆ. ಅವ್ನು ಮೇಕ್ ಓವರ್ ಮಾಡಿದರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಮ್ದು 2 ಹುಂಡಿ. ಇದು ಕ್ಯೂಟ್ ಕಿಟಿ ಹುಂಡಿ. ಇದೊಂದು ಕಿಟಿ ಹುಂಡಿ. ಆಮೇಲೆ ಇದು ನಮ್ಮದು ಇನ್ನೊಂದು ಹುಂಡಿ ಡೇಟ್ ಬೈಟ್ಸ್ದು. ಇದನ್ನು ನಾವು ತೊಗೊಂಡು ಹುಂಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ನಂದು ಡ್ರೆಸ್ಸಿಂಗ್ ಟೇಬಲ್ ಗೈಸ್. ಎಲ್ಲ ನೀಟಾಗಿ ನನ್ನ ಗಂಡನೇ ಜೋಡಿಸ್ಕೊಟ್ಟಿರೋದು ನನಗೆ. ಇಲ್ಲಿ ಒಂದು ಕಬೋರ್ಡ್ ಇದೆ. ಇದು ಒಂದು ಕಬೋರ್ಡು. ಇದು ನಮ್ಮ ಮದುವೆ ಆದಮೇಲೆ ಮಾಡಿಸ್ಕೊಂಡಿದ್ದು. ಇದು ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದು ಗೈಸ್ ನನಗೆ ಮದುವೆಗೆ. ಆಮೇಲೆ ಇನ್ನೂ ಏನೇನೋ ಕೊಟ್ಟರು, ಅದಲ್ಲೇ ಕಳೆದೋಯ್ತು ಗೈಸ್. ಇದು ಮದುವೆಗೆ ಗಿಫ್ಟ್ ಬಂದಿರೋದು. ಈಗ ಎಷ್ಟೊಂದು ಮದುವೆಗೆ ಗಿಫ್ಟ್ ಬಂದಿರೋದೇ ನಾವು ಇಟ್ಕೊಂಡಿದ್ದೀವಿ ಗೈಸ್. ಸದ್ಯಕ್ಕೆ ಬೆಡ್ರೂಮ್ ಮೇಕ್ ಓವರ್ ಮಾಡಬೇಕು, ಅದಕ್ಕೆ ವೆಯ್ಟಿಂಗ್. ಸೊ ಗೈಸ್, ಇಲ್ಲಿ ಸೆಕೆಂಡ್ ರೂಮ್ ಇದು 2 BHK. ಇದು ಸೆಕೆಂಡ್ ರೂಮ್. ನಮ್ಮ ಮಾವ ಇಲ್ಲಿರ್ತಾರೆ ಗಾಯ್ಸ್. ಇದು ನಮ್ಮ ಅಪ್ಪಂದು ಫುಟ್ಬಾಲ್. ಇದು ನಮ್ಮ ಅಪ್ಪಂದು ಫುಟ್ಬಾಲ್. ಇದು ಗಾಯ್ಸ್ ನಮ್ಮ ತಾತ ಹೋಗ್ಬಿಟ್ರು ಗೈಸ್. ಇದು ಅವ್ರ ತಾತ ಗೈಸ್. ಆ್ಯಂಡ್ ಇಲ್ಲಿ ನಮ್ಮ ಮಾವ ಅವರು ನೆಲದ ಮೇಲೆ ಮಲ್ಗೋದು. ಅವ್ರು ಏನೇ ಮಾಡಿದ್ರು ಮಂಚದ ಮೇಲೆ ಮಲ್ಗಲ್ಲ. ಸೊ ಅದಕ್ಕೆ ಅವ್ರವ್ರ ಸ್ಟಫ್ ಇಟ್ಕೊಂಡಿದ್ದಾರೆ. ಇದು ನಮ್ಮ ಮದುವೆಗೆ ಬಂದಿದ್ದೆ ಗೈಸ್. ಎಲ್ಲ ಕಡೆ ತುಂಬಿಸ್ಬಿಟ್ಟಿದ್ದೀವಿ. ಹೆಂಗೆ ಸುಮ್ಮನೆ ಬಿಸಾಕ್ಬೇಕಲ್ವಾ ಅಂತ. ಇದು ನೋಡಿ ಫುಲ್ ಎಲ್ಲ ಸಜ್ಜಾ ಮೇಲೆ ಹಾಕ್ಬಿಟ್ಟಿದ್ದೀವಿ. ಮೆಡಲ್ಸ್ ಅಂತ ಟ್ರೋಫೀಸ್ ಅಂತ ಏನೇನಿದೆ ಎಲ್ಲ. ಇದು ಫುಲ್ ದೊಡ್ಡ ಸಜ್ಜಾ ಗೈಸ್. ಇಲ್ಲಿನೂ ಇದೆ. ಇಲ್ಲಿ ಬಂದ್ಬಿಟ್ಟು ನಮ್ದು ಇದು ಓಪನ್ ಮಾಡ. ಇದು ಒಂದು ಇದು ಗುಂಡಾದು ಕ್ಲೋಸೆಟ್ ಗುಂಡಿನ ಅವ್ರದ್ದು ಎಲ್ಲ ತುಂಬಿಸ್ಕೊಂಡ್ಬಿಟ್ಟವಳೆ. ಇರ್ಲಿ, ಈ ರೂಮಿಗೆ ಬಂದರೆ ನನಗೆ ಒಂಥರ ನಮ್ಮ ಅತ್ತೆ ಇಲ್ಲೇ ಮಲ್ಕೊಳ್ಳೋರು. ನಮ್ಮ ಮಧ್ಯಾಹ್ನ ಆಗಿರಿ ಯಾವಾಗಾಗಿರಲಿ. ಇದು ಗೈಸ್ ನಾನು ನೆನಪಾಗುತ್ತೆ ನಮ್ಗೆ. ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದಾಗ ಬಂದಿಟ್ಟು ಡೌ ಮಾಡ್ತಾ ಇದ್ದೀನಿ ಗೈಸ್. ಈ ಕಬೋರ್ಡು ಬಂದು ನಂದು ಎಕ್ಸ್ಟ್ರಾ ಡ್ರೆಸ್ಸಸ್ ಇಟ್ಕೊಂಡಿದ್ದೀನಿ ಗೈಸ್. ಎಲ್ಲ ಫುಲ್ ಕಿತ್ತಾಕ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಕ್ಲೋಸೆಟ್ ನಂದು ಗೈಸ್. ಇದು ಕಿತ್ತಾಕ್ಬಿಟ್ಟಿದ್ದೀನಿ, ತೋರ್ಸಲ್ಲ. ಇದು ನಮ್ಮ ಅಮ್ಮದು ಗೈಸ್. ಫುಲ್ ನಮ್ಮ ಅತ್ತೆದೆ ಬಟ್ಟೆ. ಜಾಗ ಬಾ, ಸೈಡ್ ಹೋಗು. ಫುಲ್ ನಮ್ಮ ಅತ್ತೆದ ಬಟ್ಟೆನೇ. ಆಮೇಲೆ ಇನ್ನೊಂದು ಐತೆ ಗೈಸ್. ಈ ಪರ್ಸು ನೆಕ್ಸ್ಟ್ ಲೆವೆಲ್ ಮೆಮೊರಿ ಗೈಸ್. ಮದುವೆಗೆ ಬಂದಾಗ ತಾಲಿ ಇದರಲ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ರು ಗೈಸ್. ಎಲ್ಲೋ ಇಟ್ಬಿಟ್ಟಿದ್ರು ನಮ್ಮಮ್ಮ. ಇದು ನಮ್ಮಮ್ಮನ ಚೈನ್. ಆ್ಯಂಡ್ ಇಲ್ಲಿಂದ ಒಳಗಡೆ ಹೋದ್ವಿ ಅಂದರೆ ಹಿಂಗೆ ಹೋದ್ರೆ ಪ್ಯಾಸೇಜ್ ಗೈಸ್. ಇಲ್ಲಿ 2 ಲೈಟ್ ಆನ್ ಮಾಡಿಬಿಟ್ಟಿದ್ದಾನೆ. ಒಂದು ಸಿಂಕ್ ಇದೆ. ಇಲ್ಲಿ ನಾವು ಇದು ಹಾಕಿದ್ದೀವಿ, ಏನು ಇದೊಂದು ಮಿರರ್ ತಂದು ಹಾಕ್ಕೊಂಡಿದ್ದೀವಿ. ಇದೆಲ್ಲ ಒಂದು ಶೀಟ್ ಹಾಕ್ಸ್ಬಿಡ್ಬೇಕು ಗೈಸ್. ಅಲ್ಲಿ ಒದ್ದೆ ಆದರೆ ಎಲ್ಲ ಒಂಥರ ಆಗ್ತಾಯಿದೆ. ಹಿಂಗೆ ಲೆಫ್ಟಿಗೆ ಬಂದರೆ ನಮ್ಮದು ಕಿಚನ್ ಇದು. ಸೊ ಕಿಚನಿಗೆಲ್ಲ ನಾನು ಅದಕ್ಕೆ ಆ ವೈಟ್ ಹಾಕ್ಸಿದ್ದೆ. ಕುಕ್ಕಿಂಗ್ ವ್ಲಾಗ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಹಾಕ್ಸ್ದೆ. ಆದರೆ ನಾವು ನಮ್ಮ ಹೋಟೆಲ್ಗೆ ಹೋಗಿ ಕುಕ್ಕಿಂಗ್ ಮಾಡ್ತೀವಿ, ಅಲ್ಲೇ ಫುಲ್ ಆಗಿಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಇಲ್ಲೆಲ್ಲ ಏನೇನೋ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ಒಂದು ದೊಡ್ಡ ಸಜ್ಜೆ ಇದೆ ಗೈಸ್. ದೊಡ್ಡದು ಹಿಂದೆವರೆಗೂ ಇದೆ. ಎಲ್ಲ ತುಂಬಿಸ್ಬಿಟ್ಟಿದ್ದೀವಲ್ಲ ಎಕ್ಸ್ಟ್ರಾಸ್ ಎಲ್ಲ ಇದೆ. ಇದು ಕಿಚನ್ ದೊಡ್ಡದಾಗಿ ಚೆನ್ನಾಗಿದೆ ಗೈಸ್. ನನಗಿಷ್ಟ ಕಿಚನು. ಹೋಗಂಗೆ ಇಲ್ಲಿ ನೋಡಿ, ಇಲ್ಲೂ ಒಂದು ಕೊಟ್ಟಿದ್ದಾರೆ. ಇಲ್ಲೂ ಒಂದು ಸಜ್ಜೆ ಇದೆ. ಅವ್ನು ಕ್ರಿಕೆಟ್ ಬ್ಯಾಟ್ ನೋಡಿ ಅಲ್ಲೇ ಇಟ್ಟಿದ್ದಾನೆ. ಇಲ್ಲೂ ಒಂದು ದೊಡ್ಡ ಸಜ್ಜೆ ಇದೆ. ಆ್ಯಂಡ್ ಹಿಂಗೆ ಬಂದರೆ ರೈಟ್ ಸೈಡಿಗೆ ಇಲ್ಲಿ ಸ್ನಾನದ ಮನೆ ಇದೆ ಗೈಸ್. ಇದು ಸ್ನಾನದ ಮನೆ ಗೈಸ್. ಇದೆಲ್ಲ ಏನೋ ಇದೆ ಗೈಸ್. ಬೇಡ, ಇದೆಲ್ಲ ಏನು ಅದೆಲ್ಲ ತೋರ್ಸಂಥದ್ದಲ್ಲ. ಔಟ್ ಸೈಡ್ ಹೋಗಿ ಲೈಟ್ ಆಫ್ ಮಾಡೋ ಬ್ಲರ್ ಆಗುತ್ತೆ, ಬ್ಲಿಂಕ್ ಆಗುತ್ತೆ. ಇದು ಹಿಂಗೆ ಆಚೆ ಬಂದರೆ ಹಿಂದೆ ಒಂದು ವರಾಂಡ ಇದೆ ಗೈಸ್. ಇಲ್ಲಿ 2 ವಾಶ್ರೂಮ್ ಇದೆ. ಅದು ನಂದು ಇದು ಇವಳ್ದು ಹಾಗೆಲ್ಲ ಗೈಸ್. ಇದು ವೆಸ್ಟರ್ನು, ಇದು ಇಂಡಿಯಾನು, 2 ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನಾವು ವಾಷಿಂಗ್ ಮಷಿನ್ ಇಟ್ಕೊಂಡು ಅಲ್ಲಿತ್ತು, ಇದು ಇಲ್ಲಿ ಬಂದಿದೆ. ಇದು ಏನಕ್ಕೆ ಹಿಂಗೆ ಬ್ಯಾನರ್ ಎಲ್ಲ ಹಾಕ್ಬಿಟ್ಟಿದ್ದೀವಿ ಅಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಗೈಸ್. ಫುಲ್ಲು ಧೂಳು ಒಳಗಡೆ ಬರುತ್ತೆ. ಇಲ್ಲಿ ಬಿಲ್ಡಿಂಗ್ ಇತ್ತು, ಇದನ್ನು ಡೆಮಾಲಿಷ್ ಮಾಡಿ ಇಲ್ಲಿ ಕಟ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಮಾವ ಗಿಡ ಏನೇನೋ ಹಾಕ್ಕೊಂಡಿದ್ದಾರೆ. ಇವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲ ಹೊಡೆದೋಗ್ತದೆ ಗೈಸ್. ಅಷ್ಟು ಸ್ಟ್ರಾಂಗ್ ಆಗಿ ಗುಡು ಮಾಡಿದ್ರು ತಾನೇ. ನೋಡಕ್ಕೆ ಹೇಳು, ಇಲ್ಲೆಲ್ಲ ಕ್ರ್ಯಾಕ್ ಬಿಟ್ಟೈತೆ ಅಂತ. ನೋಡು, ಇಲ್ಲೆಲ್ಲ ಕ್ರ್ಯಾಕ್ ಬಿಟ್ಟಿದೆ ಕಣೋ, ನಾವು ಮಾಡಿರೋದಲ್ಲ ಇದೆಲ್ಲ ಹೇಳ್ತಾ ಇದ್ದೀನಿ ಈಗಲೇ. ಆಮೇಲೆ ಮನೆ ಖಾಲಿ ಮಾಡೋ ಟೈಮಲ್ಲಿ ನಮಗೆ ತಲೆ ತಿನ್ಬೇಡ. ಇಲ್ಲೇನಾದರೂ ಆದರೆ ನಮ್ಗದಕ್ಕೂ ಸಂಬಂಧ ಇಲ್ಲ. ಗೈಸ್ ಏನಪ್ಪ ಇದು ನಮ್ಮ ಕಷ್ಟ ಸುಖ ಮಾತಾಡೋ ಜಗ್ಲಿ. ಹೌದು ಗೈಸ್. ಏನಾದರೂ ಆಯ್ತು ಅಂದರೆ ಫುಲ್ ಸ್ಯಾಡ್ ಆಗಿದ್ರೆ, ಸೋಬರ್ ಆಗಿದ್ರೆ ಇಲ್ಲಿ ಬಂದು
ನಮ್ಮಿಬ್ರು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿರ್ತೀವಿ. ಮದುವೆ ಆಗಿರೋ ಕಪಲ್ಸಿಗೂ ಅವ್ರದ್ದು ಫಸ್ಟ್ ಮನೆ ಸ್ಪೆಷಲ್ ಆಗಿರುತ್ತೆ. ನಮಗೂ ಹಾಗೆ ಈ ಮನೆ ಫುಲ್ ಸ್ಪೆಷಲ್, ಫುಲ್ ಎಮೋಷನ್ಸ್ ಇದೆ. ಇಲ್ಲಿ ನಮ್ಮ ಅತ್ತೆ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಿರ್ಬೋದು, ನಾವಿಲ್ಲಿ ಬಂದು ಎಷ್ಟು ಉದ್ಧಾರ ಆಗಿದ್ದೀವಿ ಅನ್ನೋದಿರ್ಬೋದು, ಎಷ್ಟು ದುಡ್ದಿದ್ದೀವಿ, ಇಲ್ಲಿ ದುಡ್ದಿದ್ದೆಲ್ಲ ಇಲ್ಲಿ ಹೆಂಗೆ ನಾವು ಇಟ್ಕೊಂಡಿದ್ದೀವಿ, ಅದೆಲ್ಲ ಒಂಥರ ಮೆಮೊರಿ ಗೈಸ್. ಚೆನ್ನಾಗಿದೆ ಈ ಮನೆ ಒಂಥರ. ನಮ್ಗೆ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಬೇರೆ ಮನೆಗೆ ಹೋಗೋಕ್ಕೆ ಎಲ್ಲ ಇಷ್ಟ ಇಲ್ಲ. ಇಲ್ಲಿಂದ ಬಿಟ್ಟು ಹೋದರೆ ನೆಕ್ಸ್ಟ್ ಸ್ವಂತ ಮನೆ ಅನ್ನೋ ಥರ ಹೋಗಬೇಕು. ಸ್ವಂತ ಮನೆ ಹೋಗ್ಬೇಕು, ಅದು ಗೈಸ್ ಡ್ರೀಮ್. ಇದ್ರೆ ಬನ್ನಿ ಗೈಸ್, ಚಹಾ ಮಾಡ್ಕೊಡ್ತೀನಿ, ಕುಡ್ಕೊಂಡೋಗಿ. ಚಹಾ, ಕಾಫಿ, ಟೀ, ಹಾರ್ಲಿಕ್ಸ್, ಬೂಸ್ಟ್, ಬೋರ್ಮಿಟಾ, ಇಲ್ಲೊಂದು ಟೀ ಅಂಗಡಿ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಕಾಫಿ. ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಲಾಸ್ಟ್ ಟೈಮ್ ಒಬ್ಬರು ಕೇಳಿದ್ರು ಕಲರ್ ಚಾಲೆಂಜ್ ವ್ಲಾಗ್ ಮಾಡಿ ಅಂತ, ಸೊ ನಾವು ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನು ವ್ಲಾಗ್ ಬೇಕು ಅನ್ನೋದನ್ನು ನಮ್ಮ ಕಮೆಂಟಲ್ಲಿ ತಿಳಿಸಿ. ನಾವು ಪಕ್ಕಾ ಮಾಡ್ತೀವಿ ಅನ್ನೋ ಗ್ಯಾರಂಟಿ ಕೊಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ, ಏನೇನು ಬರುತ್ತೆ ಎಲ್ಲ ಮಾಡಿ. ಬಾಯ್ ಗೈಸ್. ಬಾಯ್ ಗೈಸ್. ಬಾಯ್ ಗೈಸ್.